ರಾಷ್ಟ್ರೋತ್ತನ ಪರಿಷತ್, ರಾಷ್ಟ್ರೋತ್ತನ ವಿದ್ಯಾಕೇಂದ್ರ, ಗ್ರೂಪ್ ಆಫ್ CBSE ಸ್ಕೂಲ್. ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳ ಒಂದು ಮಾಹಿತಿ. ಪ್ರಿನ್ಸಿಪಲ್ ಹುದ್ದೆ ಖಾಲಿ ಇದೆ. ಅಡ್ಮಿನಿಸ್ಟ್ರೇಟಿವ್, PGT, TGT, PRT, PPT, PET, ಪರ್ಫಾರ್ಮಿಂಗ್ ಆರ್ಟ್ಸ್, ಈ ರೀತಿಯಾಗಿ ಎಲ್ಲ ಹುದ್ದೆಗಳು ಖಾಲಿ ಇದೆ. ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ಮಿನಿಮಮ್ MA BEd BA BEd ಆಗಿರಬೇಕು ಮತ್ತು 10 year ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಅದರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ನಲ್ಲೂ ಅಷ್ಟೇ MBA MCom 5 years ಎಕ್ಸ್ಪೀರಿಯನ್ಸ್ ಎಲಿಜಿಬಿಲಿಟಿ ಕೇಳಿದ್ದಾರೆ. ನಂತರ PGT ಬಂದುಬಿಟ್ಟು ಲೊಕೇಶನ್ ಬಂದುಬಿಟ್ಟು RVK, ಉಡುಪಿ, ಧಾರವಾಡ, ದಾವಣಗೆರೆ. ಎಲಿಜಿಬಿಲಿಟಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ರಿಲಿವೆಂಟ್ ಸಬ್ಜೆಕ್ಟ್ ಅಂತ ಕೇಳಿದ್ದಾರೆ. PGTಗೆ BA BEd ಆಗಿರಬೇಕು ಕಂಪಲ್ಸರಿ. ಮತ್ತು ಅದ್ರ ಜೊತೆಗೆ ನೀಟು, JET ಮತ್ತು KSET ಆ ಒಂದು ಟ್ರೈನಿಂಗ್ ಕೊಡುವಂಥ ಕ್ಯಾಪಬಿಲಿಟಿ ಇರಬೇಕಾಗುತ್ತೆ. TGT ಬಂದುಬಿಟ್ಟು ಇಂಗ್ಲೀಷ್, ಕನ್ನಡ, ಹಿಂದಿ, ಸಂಸ್ಕೃತ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್. ಇದಕ್ಕೆ ಎಲಿಜಿಬಿಲಿಟಿ ಗ್ರ್ಯಾಜುಯೇಟ್ ಇನ್ ರಿಲಿವೆಂಟ್ ಸಬ್ಜೆಕ್ಟ್ ವಿತ್ BEd, ಇದಕ್ಕೂ ಕೂಡ BA BEd ಆಗಿರಬೇಕು. PRT ಇಂಗ್ಲೀಷ್, ಕನ್ನಡ, ಹಿಂದಿ, ಸಂಸ್ಕೃತ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್. ಇದಕ್ಕೆ ಗ್ರ್ಯಾಜುಯೇಟ್ ರಿಲಿವೆಂಟ್ ಇನ್ ಸಬ್ಜೆಕ್ಟ್ ವಿತ್ DEd ಆರ್ BEd ಅಥವಾ DEd ಆಗಿರಬೇಕು PRTಗೆ. ನಂತರ PPT ಇದಕ್ಕೆ ಕಿಂಡರ್ಗಾರ್ಟನ್, ಮಾಂಟೆಸೂರಿ ಟೀಚರ್ಸ್ ಟ್ರೈನಿಂಗ್ NTT ಟ್ರೈನಿಂಗ್ ಆಗಿರಬೇಕು. PETಗೆ ಬಂದುಬಿಟ್ಟು MPEd BPEd ಆಗಿರಬೇಕು. ಆರ್ಟ್ಸಿಗೆ ಮತ್ತು ಇಲ್ಲಿ ಆರ್ಟ್ ಬಂದುಬಿಟ್ಟು ಕರಾಟೆ, ಡ್ಯಾನ್ಸ್, ಯೋಗ, ಮ್ಯೂಸಿಕ್, ತಬಲಾ, ಕೀಬೋರ್ಡ್, ಈ ರೀತಿಯ ಒಂದು ಸರ್ಟಿಫಿಕೇಟ್ ಅದರಲ್ಲಿ ಡಿಪ್ಲೊಮೊನು ಮಾಡಿರಬೇಕಾಗುತ್ತೆ. ಅದರಲ್ಲಿ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಇದ್ದಾವೆ, ಸ್ವಿಮ್ಮಿಂಗ್ ಕೋಚು ಮತ್ತು ಲೈಫ್ ಗಾರ್ಡ್. ನೆಕ್ಸ್ಟ್ ಲೈಬ್ರೇರಿಯನ್, ಕೌನ್ಸಿಲರು, ಸ್ಪೆಷಲ್ ಎಜುಕೇಟರ್, ವೆಲ್ನೆಸ್ ಸ್ಟಾಫ್ ನರ್ಸ್ ಬೇಕು, ಅಕೌಂಟೆಂಟು, ಪಬ್ಲಿಕ್ ರಿಲೇಷನ್ಸ್ ಆಫೀಸರ್. ಇಷ್ಟು ಹುದ್ದೆಗಳು ಈ ರಾಷ್ಟ್ರೋತ್ತನ ವಿದ್ಯಾಸಂಸ್ಥೆಯಲ್ಲಿ ಖಾಲಿರುವಂಥ ಹುದ್ದೆಗಳಿಗೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಇಲ್ಲಿ ಯಾವ ಜಿಲ್ಲೆಯಲ್ಲಿ ಖಾಲಿ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೀವು ಅರ್ಜಿಯನ್ನು ಇಮೇಲ್ ಥ್ರೂ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಒಂದನೇದು RVK ಬೆಂಗಳೂರಿನಲ್ಲಿದೆ. ನಂತರ ಅದೇ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಸ್ಕೂಲ್ಗಳು ಖಾಲಿ ಇದ್ದಾವೆ. ಧಾರವಾಡದಲ್ಲಿದೆ, ದಾವಣಗೆರೆ ಮತ್ತು ಶ್ರೀನಗರ್, ಮೈಸೂರಿನಲ್ಲಿ, ಈ ರೀತಿ ವಿಜಯನಗರ, ಸತ್ತೂರು, ಕಲಬುರ್ಗಿ, ಮಂಗಳೂರು, ಕೇರೂರು, ಬಳ್ಳಾರಿ, ಹಾನಗಲ್, ಹಾಸನ್, ಉಡುಪಿ, ಹಾವೇರಿ. ಒಟ್ಟಾರೆಯಾಗಿ 20 ಶಾಲೆಗಳಲ್ಲಿ ಈ ಒಂದು ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಏನಿದೆಯೋ, ನೀವು ಯಾವ ಸ್ಕೂಲಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತಿದ್ದೀರೋ ಆ ಸ್ಕೂಲ್ನ ಒಂದು ಇಮೇಲ್ IDಗೆ ನೀವು ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ. ನಿಮ್ಮ ಒಂದು ರಿಸ್ಯೂಮ್ ಅಥವಾ ಬಯೋಡೇಟಾವನ್ನು ಕಳಿಸ್ಬೇಕಾಗುತ್ತೆ. ನಂತರ ಇದು ಡೆಮೋ ಕ್ಲಾಸು ಮತ್ತು ಇಂಟರ್ವ್ಯೂ ಇರುತ್ತೆ. ಇವೆರಡನ್ನು ನೀವು ಕ್ವಾಲಿಫೈ ಮಾಡಿದ್ರೆ ನಿಮಗೆ ಒಳ್ಳೆಯ ವೇತನವನ್ನು ಕೂಡ ಈ ಒಂದು ಸಂಸ್ಥೆ ಕಡೆಯಿಂದ ನಿಮಗೆ ನೀಡುತ್ತಾರೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಈಗಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಆ ಶಾಲೆಯ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ವೆಬ್ಸೈಟ್ ಬಂದುಬಿಟ್ಟು www.rvkcbse.in. ಈ ವೆಬ್ಸೈಟ್ಗೆ ಮಾಹಿತಿ ನೀಡಿ ನೀವು ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೋಬಹುದಾಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ದಿ ಮೈಸೂರು ಡಯೋಸಿಸ್ ಎಜುಕೇಷನ್ ಸೊಸೈಟಿ, ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಪ್ರಕಟಣೆಯಾದ 21 ದಿನದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ 1,000 DDಯನ್ನು ಕಾರ್ಯದರ್ಶಿಗಳು, ನೀವು 1,000 ಎಲ್ಲ ಅಭ್ಯರ್ಥಿಗಳು SC ST ಎಲ್ಲ ಅಭ್ಯರ್ಥಿಗಳು ಸೇರಿ ಎಲ್ಲರಿಗೂ 1,000 ರೂಪಾಯಿ DDಯನ್ನು
ಕಾರ್ಯದರ್ಶಿಗಳು ದಿ ಮೈಸೂರು ಡಯೋಸಿಸನ್ ಎಜುಕೇಷನ್ ಸೊಸೈಟಿ ಇವರ ಹೆಸರಿಗೆ 1,000 ರೂಪಾಯಿ ಡಿಡಿಯನ್ನು ಪಡೆದು ನಿಮ್ಮ ಎಲ್ಲ ಶೈಕ್ಷಣಿಕ ಮೂಲ ದಾಖಲೆಗಳ ಒಂದು ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತದೆ. ಕಾರ್ಯದರ್ಶಿಗಳು ದಿ ಮೈಸೂರು ಡಯೋಸಿಸನ್ ಎಜುಕೇಷನಲ್ ಸೊಸೈಟಿ, ಸೈಂಟ್ ಜೋಸೆಫ್ ಕಾಂಪ್ಲೆಕ್ಸ್, ಜಯಲಕ್ಷ್ಮೀಪುರಂ, ಮೈಸೂರು. ಈ ಒಂದು ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಹುದ್ದೆಗಳ ಒಂದು ಹೆಸರನ್ನು ಮಾಹಿತಿಯನ್ನು ನೋಡೋದಾದರೆ ಕನ್ನಡ ಸಹ ಶಿಕ್ಷಕರು ಒಂದು ಹುದ್ದೆ ಇದೆ. ಅದು ಯಾವ ಶಾಲೆ ಅಂದರೆ ಸೈಂಟ್ ಆನ್ಸ್ ಸಂಯುಕ್ತ ಪ್ರೌಢಶಾಲೆ, ವಿರಾಜಪೇಟೆ, ಕೊಡಗು ಜಿಲ್ಲೆಯಲ್ಲಿ. ಮತ್ತು ಆಂಗ್ಲ ಸಹ ಶಿಕ್ಷಕರು ಇದು ಒಂದು ಹುದ್ದೆ ಇದೆ. ಇದು ಕೂಡ ಸೈಂಟ್ ಆನ್ಸ್ ಸಂಯುಕ್ತ ಪ್ರೌಢಶಾಲೆ, ವಿರಾಜಪೇಟೆ, ಕೊಡಗು ಜಿಲ್ಲೆ. ಮತ್ತು ಅವರದೇ ಇನ್ನೊಂದು ಸಂಸ್ಥೆಯಲ್ಲಿ ಖಾಲಿ ಇದೆ, ಕಲಾ ಸಮಾಜ ವಿಜ್ಞಾನ ಶಿಕ್ಷಕರು, ಅದು ಒಂದು ಹುದ್ದೆ ಇದೆ. ಕ್ರಿಸ್ತರಾಜ ಪ್ರೌಢಶಾಲೆ, ಹನ್ನೂರು, ಚಾಮರಾಜನಗರ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ಒಂದು ಹುದ್ದೆಯಲ್ಲಿ ಖಾಲಿ ಇದೆ. ಒಟ್ಟು 3 ಹುದ್ದೆಗಳು ಖಾಲಿ ಇದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಮ